ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರ್ಪಿಸೋನಾ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ಗೈಸ್, ನಾವು ತುಂಬ ದಿನ ಆಗಿತ್ತು ತಿನ್ನೋ ಚಾಲೆಂಜ್ ಮಾಡಿದೆ. ಸೊ ಇವತ್ತು ಮತ್ತೆ ನಿಮ್ಮ ಜೊತೆ ಇದ್ದೀವಿ, ಸಮೋಸ ಈಟಿಂಗ್ ಚಾಲೆಂಜ್. ಸೊ ಇದು ಬಂದ್ಬಿಟ್ಟು ಎರಡೆರಡು ಸಮೋಸ ಇಟ್ಕೊಂಡಿದ್ದೀವಿ. ಒಂದು ಆನಿಯನ್ ಸಮೋಸ, ಒಂದು ಆಲೂಗಡ್ಡೆ ಸಮೋಸ. ಸೇಮ್ ಇಬ್ರು ತಟ್ಟೆಲ್ಲೂ ಎರಡೆರಡು ಇದೆ. ಸೊ ಇದನ್ನ ಯಾರು ಫಸ್ಟ್ ತಿಂತಾರೆ ಅವ್ರು ವಿನ್ನರ್ ಅಂತ, ಓಕೆನಾ? ಸೊ ಹೋದ್ಸತಿ ಪಾನಿಪುರಿ ಚಾಲೆಂಜ್ ಮಾಡಿದ್ವಿ ಇದೇ ಥರ. ಸೊ ಅದರಲ್ಲೂ ಜಸ್ಟ್ ಒಂದು ಒಂದೋ ಎರಡೋ ಹಿಂಗೆ ಜಾಸ್ತಿ ಆಗ್ಬಿಟ್ಟು ಬೇಗ ಗೆದ್ದಿದ್ರು. ಸೊ ಒಂದು ಸ್ವಲ್ಪ ನಾನು ಲೇಟಾಗಿ ತಿಂದ್ಬಿಟ್ಟಿದ್ದೆ, ಲೀಡಲ್ಲಿದ್ದೆ. ಬಟ್ ನೋಡ್ಕೊಂಬನ್ನಿ, ನೀವು ನೋಡಿಲ್ಲ ಅಂದರೆ ಅದೊಳ್ಳೆ ಮಸ್ತಾಗಿದೆ ಪಾನಿಪುರಿ ಚಾಲೆಂಜು. ಸೊ ಅದಕ್ಕೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಸಮೋಸ ಈಟಿಂಗ್ ಚಾಲೆಂಜ್. ಸೊ ಆನಿಯನ್ ಸಮೋಸ ನಾರ್ಮಲಾಗಿ ಹಾಗೆ ತಿನ್ನೋದು. ಈಗ ಆಲೂಗಡ್ಡೆ ಸಮೋಸ ಬಂದ್ಬಿಟ್ಟು ಮಸಾಲೆ ಎಲ್ಲ ಕೊಟ್ಟಿದ್ದಾರೆ ಗೈಸ್, ಚಟ್ನಿ ಎಲ್ಲ, ಇದನ್ನೆಲ್ಲ ಹಾಕೊಬೇಕು. ಇವಾಗ ಸಮೋಸ ವಾಲ ಅಬ್ಬಾಯಿ ಇದ್ದಾರಲ್ಲ, ಇವ್ರು ನಮಗೆ ಇವತ್ತು ಸಮೋಸ ಮಾಡಿಕೊಡ್ತಾರೆ. ಫಸ್ಟು ಮೊದಲಿಗೆ ಸಮೋಸಾನ ಹಿಂಗೆ ತಾನೆ ಪಚಡಿ ಮಾಡಬೇಕು. ಹಿಂಗೆ ಇದನ್ನು ಮಾಡ್ತೀನಿ. ನಂದು ಆನಿಯನ್ ಏನು ಮಾಡಬೇಡ ಗುರು, ಎಲ್ಲ ನೀನು ಈಗಲೇ ಮುರಿದಿಟ್ಕೊಂಡ್ಬಿಡ್ತೀಯಾ, ಆಮೇಲೆ ಕಚ್ಚಕ್ಕೆ ಈಸಿ ಆಗುತ್ತೆ ಅಂತ ಮಾಡಿಕ್ಕೋತೀನಿ. ನಂದು ಆನಿಯನ್. ಗೈಸ್, ನನಗೆ ಆನಿಯನ್ ಸಮೋಸ ಅಂದರೆ ಇಷ್ಟ. ನನಗೆ ಈ ಆಲೂಗಡ್ಡೆ ಸಮೋಸ ನನಗೆ ಅಷ್ಟು ಇಷ್ಟ ಆಗಲ್ಲ ಗೈಸ್. ಬಟ್ ಆದರೆ ಏನು ಮಾಡೋದು, ಇವತ್ತು ತಿನ್ನಲೇಬೇಕು. ಆಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಆನಿಯನ್ ಹಾಕ್ತೀನಿ. ಚೌ ಹಾಕ್ಲಾ? ಈಗಲೇ ಹಾಕಲ್ಲ, ಆಮೇಲೆ ಹಾಕ್ಬೇಕಾ? ಲಾಸ್ಟಲ್ಲಿ ಅದು ಆನಿಯನ್. ಅದ್ರ ಮೇಲೆ ನಂಗೆ ಇದಕ್ಕೆ ಮಾತ್ರ ಹಾಕೋದಕ್ಕೆ ಬೇಡವಾ? ನಾನು ಹಂಗೆ ತಿನ್ಕೋತೀನಿ. ಸಮೋಸ ವಲ್ಲ ಬೈ, ನಂಗೆ ಸ್ವಲ್ಪ ಆನಿಯನ್ ಹಾಕಿ ಬೈ. ನೀವು ಮಾತ್ರ ನೋಡಿ ರುಚಿಯಾಗಿದ್ದರೆ ಸರಿಯಾಗಿ ತಿನ್ಬೋದು ಅಂತ. ಸೊ ಗೈಸ್, ಚಟ್ನಿ ಸ್ವಲ್ಪ ಖಾರ ಐತೆ ಇದು ನೋಡ್ಕೊಂಡಕ್ಕಿ. ಸಮೋಸವಲ್ಲ ಬೈ ನನಗೆ, ನಾವು ಖಾರ ನಂಗೆ ಇದಕ್ಕೆ ಬೇಡ, ಇದಕ್ಕೆ ಮಾತ್ರ. ನಾನು ಖಾರನೇ, ಬಟ್ ಅದ್ರ ಜಾಸ್ತಿ ಖಾರ ಆದರೆ ಬೇಗ ತಿಂದು ಮುಗಿಸ್ಬೇಕಲ್ಲ ನಾನು, ಸಾಕನ್ಸುತ್ತೆ. ಇದು ಹಾಕೊಬೇಕಾ? ಇದು ಸ್ವೀಟು, ಹಂಗೆ ಟಿಪ್ಸ್ ಅಂತ ಹೊಡಿಬೇಕದು. ನೀನು ಅವರೇ ಎಲ್ಲ ಬಿಡಿಸಿ ಕಿತ್ತು ಅದೇ ಪಿಸ್ ಅಂತ ಹಿಂಗೆ ಹೊಡಿಯೋದು. ಆ್ಯಂಡ್ ಗೈಸ್, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯಾಕಂತ ಅಂದರೆ ಈ ಥರ ಫನ್ ಗೇಮ್ ಆಗಿರ್ಬೋದು, ಕಪಲ್ಸ್ ಚಾಲೆಂಜ್ ಗೇಮ್ ಆಗಿರ್ಬೋದು, ಆಮೇಲೆ ತಿನ್ನೋ ಚಾಲೆಂಜ್ ಇರ್ಬೋದು, ಈ ಥರ ತುಂಬ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀವಿ ನಮ್ಮ ಚಾನಲಲ್ಲಿ. ಹಾಗೇನೆ ಮತ್ತು ರಿವ್ಯೂ ವೀಡಿಯೋಸ್ ಎಲ್ಲ ಇದೆ, ಮೀಶೋ ಹಾಲೆಲ್ಲ ಇದೆ. ಸೊ ಅದೆಲ್ಲ ನಿಮ್ಗೆ ಈಸಿ ಆಗುತ್ತೆ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಗೈಸ್, ಪ್ಲೀಸ್. ಆ್ಯಂಡ್ ನಮ್ಮ ಸಮೋಸ ರೆಡಿ ಆಯಿತು ಗೈಸ್. ಇವರೇನೇನೋ ಎಕ್ಸ್ಟ್ರಾ ಹಾಕೋತವ್ರೆ, ನನಗೆ ಎಕ್ಸ್ಟ್ರಾ ಎಲ್ಲ ಏನು ಬೇಡ, ಸಾಕು. ಸೊ ಇವರು 2 ಸಮೋಸಾಗ ಹಾಕ್ಕೊಂಡಿದ್ದಾರೆ, ನಾನು 1 ಸಮೋಸಾಗ ಹಾಕ್ಕೊಂಡಿದ್ದೀನಿ. ನಂಗೆ ಆನಿಯನ್ ಸಮೋಸ ಹಂಗೆ ತಿನ್ನೋಕೆ ಇಷ್ಟ ಅಂತ. ಇಷ್ಟೆಲ್ಲ ಮೆಣಸಿನ್ಕಾಯಿ ತಿನ್ಬೇಕಾ? ಆಯ್ತು ಬಿಡು, ತಿಂದ್ರಾಯ್ತು ಗೈಸ್. ಅವ್ರು ಕೊಡ್ತಾರಲ್ವಾ ಮೆಣಸಿನ್ಕಾಯಿ, ನಿಂಗೆ ಎದಕ್ಕೂ ಹಾಕ್ಬೇಕಿತ್ತಲ್ವಾ, ಮರ್ತೋದೆ ನಾನು. ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಅದೇ ನಾನು ಹೇಳೋಣ ಅಂತಿದ್ದೆ. ಇಷ್ಟೆಲ್ಲ ಹಿಂಗೆ ರೆಡಿ ಮಾಡ್ಕೊಂಡು ನೀಟಾಗಿ ನೆಮ್ಮದಿಯಾಗಿ ಬೇಗ ತಿನ್ನಬೇಕು ಅಂದ್ರೆ ಕಷ್ಟ. ಫೀಲ್ ಮಾಡ್ಕೊಂಡು ತಿಂದಿರಾ? ಫೀಲ್ ಮಾಡ್ಕೊಂಡು ಬೇರೆ ಟೈಮಲ್ಲಿ ತಿನ್ನುವಂತೆ ಗೈಸ್, ಎಲ್ಲ ಇವಾಗ ಇಲ್ಲಿ ಹಾಕೋತಾ ಇದ್ದೀನಿ, ಎಲ್ಲ ತುಂಬಿಕೊಡೋದು. ಹಿಂಗೆ ಬಿಚ್ಕೊಳ್ಳೋದು, ಹಿಂಗೆ ತಿನ್ನೋದಾ? ಹೆಂಗಾರು ತಿನ್ಬೋದು, ನೀನು ಇಷ್ಟ. ನೋಡೋಣ ಯಾರು ಬೇಗ ಫುಲ್ ಖಾಲಿ ಮಾಡಿ ಬಾಯಿలో ಖಾಲಿ ಆಗಿರಬೇಕು. ನಾನೇ ಗೆಲ್ತೀನಿ ಅಂತ ಅನ್ನಿಸ್ತೈತೆ. ನೀವು ಮತ್ತೆ ಸ್ಲೋ ಮಾಡಿಕೊಂಡು ಸ್ಲೋವಾಗಿ ತಿಂದೆ, ನಂಗೆ ಇದ್ಕೊಂಡು 1000 ರೂಪಾಯಿ ಇಸ್ಕೊತೀನಿ. ಗೈಸ್, ಗೆದ್ದೋರಿಗೆ ಇದ್ರಲ್ಲಿ 1000 ರೂಪೀಸು. ಆಲ್ಮೋಸ್ಟ್ ನಾನು ಹೋಸತಿಗೆಲ್ಲ 2 ಸಮೋಸ ಅದೇ ತಿಂತಾರದು. ಹಂಗ ನಾನು ಎಕ್ಸ್ಟ್ರಾ 2 ಸಮೋಸ ಕೊಡಿಸ್ತೀಯ? ಬೇಕಂದ್ರೆ ತರ್ತೀನಿ. ರೆಡಿನಾ? ಗೈಸ್, ನೀವು ರೆಡಿನಾ? ನಾನಂತ ರೆಡಿ ಇದ್ದೀನಿ. ಫಸ್ಟ್ ಅದು ತಿಂತ ಇದೆಯಾ? 1 2 3 ಸ್ಟಾರ್ಟ್. ಕಾ ಮೆಣಸಿನಕಾಯಿ
ನಂದೊಂದು ಮುಗೀತು. ಕಾಂಪಿಟೇಷನ್ ಇಲ್ಲ ಇದರಲ್ಲಿ. ಗೈಸ್ ಮೆಣಸಿನ್ಕಾಯಿ ತಿಂದಿದ್ದು ಹೆವಿ ಖಾರ guys. ಮುಗೀತು ನಂದು. ಅದಕ್ಕೆ ಹೇಳ್ತೀನಿ, ಈ ಥರ ಈಟಿಂಗ್ ಚಾಲೆಂಜ್ ಅಲ್ಲ, ಸಮವಾಗಿರಬೇಕು ಅಂದರೆ ಇವ್ರು ಒಂದು ತಿಂದರೆ ನಾನು 2 ತಿನ್ಬೇಕು. ನನ್ನ ಮೆಣಸಿನ್ಕಾಯಿ ಹೆವಿ ಖಾರ ಆಯಿತು ಗೈಸ್. ನಂದು ಖಾರ ಆಯಿತು. ಅದರಲ್ಲೂ ಒಂದೇ ಸತಿಗೇನೆ 3/4 ತಿಂದ್ಬಿಟ್ಟೆ. ಅದು ಬಾಯೆಲ್ಲ ಉರಿತೈತೆ. ಬಾಯಿ ಉರಿತೈತೆ. ಒಳ್ಳೆ ಮೆಣಸಿನ್ಕಾಯಿ ಬಿಡ್ತೀನಿ. ಇನ್ನೇ ನಿನ್ಗೆ ಗೆದ್ದೆ ಬಿಟ್ಟಲ್ಲ. ಗೆದ್ಬಿಡು, ಕಾಯ್ಬಿಡು. ತಿಂತೀನಿ. ಬೇಗ ಮುಗಿಸಿಲ್ಲ ಅಂದರೆ 2,000 ರೂಪಾಯಿ ಕೊಡ್ಬೇಕಾಗತ್ತೆ. ಹಂಗೆಲ್ಲ ಇಲ್ಲ, ಮುಗೀತೀನಿ, ಗೆದ್ಬಿಟ್ಟಿದ್ಯಾ. ಮತ್ತೆ ನಾನು ಇದು ಮ್ಯಾಚ್ ಗೆದ್ದೀರಿ, ಕೊಡಿ 1,000 ರೂಪಾಯಿ. ಗೈಸ್ ಪಾನಿಪುರಿಲರು ಸ್ವಲ್ಪ ಹತ್ತತ್ರ ಇದ್ದೆ. ಈ ಸಮೋಸದಲ್ಲಿ ಆಲ್ಮೋಸ್ಟ್ ಇದ್ದೆ, ಬಟ್ ಆದರೆ ಇಲ್ಲವೇ ಇಲ್ಲ. ಸಮೋಸದಲ್ಲಿ ಹತ್ರನೇ ಇಲ್ಲ. ಆಗಿಲ್ಲ ಗೈಸ್, ಯಾಕಂದರೆ ದೊಡ್ಡದು ನಿಮಗೆ ಗೊತ್ತು ತಾನೆ, ಎಣ್ಣೆ ಆಗಿಲ್ಲ. ಬಟ್ ನಾನು ಈ ಗೇಮಲ್ಲಿ ಸೋತ್ಬಿಟ್ಟಿದ್ದೀನಿ. ನಂಗೆ ಅದಕ್ಕೆ ಈ ತಿನ್ನೋ ಗೇಮು ತಿಂತೀನಿ, ಅದೇ ಬೇಗ ತಿನ್ನೋ ಗೇಮಲ್ಲಿ ನನಗೆ ಆಲ್ಮೋಸ್ಟ್ ನನಗೆ ಆಗಲ್ಲ. ಆಲ್ಮೋಸ್ಟ್ ಇವನೇ ಗೆದ್ಬಿಡ್ತಾನೆ. ಲಾಸ್ ಆದವಾಗೆಲ್ಲ ಟಿಕ್ಕು. 2 ಗೇಮಲ್ಲಿ ಲಾಸ್ ಆಗ್ತಾನೆ, ಸೋಲ್ತಾನೆ, 3ನೇ ಗೇಮ್ ತಿನ್ನೋದೇ ಇಡ್ತಾನೆ. ಅದಕ್ಕೆ ಗೆಲ್ಲೋಣ ಅಂತ ಅಷ್ಟೇ ಗೈಸ್. ಈಗ ಆದರೆ ಸಮೋಸ ಮಾತ್ರ ಸಾಕತ್ತೆ ಅಲ್ವಾ? ಹೇಳ್ತಾನೆ ಅಲ್ಲಿ ಇದು ಡಿಫ್ರೆಂಟ್ ಆಗಾಯ್ತಾ? ಎರಡು ಒಂದೇ ಕಡೆ ಸಿಗ್ತದೆ, ಅದಕ್ಕೆ ನಾರ್ಮಲ್ ಅಂಗಡಿ ಕ್ಲೋಸ್ ಆಗಿದೆ. ಈ ಸಮೋಸಗಿಂತ ಈ ಸಮೋಸ ನಂಗೆ ಯಾವತ್ತೂ ಆಲೂಗಡ್ಡೆ ಸಮೋಸ ನಂಗೆ ಇಷ್ಟ ಆಗಲ್ಲ ಗೈಸ್, ಬಟ್ ಇವತ್ತೇ ನಂಗೆ ಇಷ್ಟ ಆಗಿದ್ದು. ಟೇಸ್ಟ್ ಚೆನ್ನಾಗಿತ್ತು. ಅದು ಸಮೋಸ ಅಲ್ಲ, ನಾನು ಇವೆಲ್ಲ ಫ್ಲೇವರ್ ಎಲ್ಲ ಹಾಕೊಟ್ಟಿದ್ನಲ್ಲ, ಅದಕ್ಕೆ ಸಮೋಸ ಬೇಯ ಮಾಡ್ಕೊಟ್ನಲ್ಲ ಇಲ್ಲಿ, ಅದಕ್ಕೆ ಹಿಂಗಾಗಿರೋದು. ಚೆನ್ನಾಗಿತ್ತು ಗೈಸ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ 1,000 ರೂಪಾಯಿ ಕೊಡ್ಬೇಕಲ್ವಾ? ಗೊತ್ತಿತ್ತು ಗೈಸ್, ಅದಕ್ಕೆ ಆಲ್ರೆಡಿ ಹೆಂಗಿರು ಸೋಲ್ತಾಳೆ ಅಂತ ಗೊತ್ತಿಲ್ಲ, ಅದಕ್ಕೆ ಜೇಬಲ್ಲಿ ಇಟ್ಕೊಂಡು ರೆಡಿ ಇದೆ ನೋಡಿ ಗೈಸ್. ಆಫ್ಟರ್ ಸೋ ಮೆನಿ ಡೇಸ್ ನಾನು 1,000 ರೂಪಾಯಿನ ಕಳ್ಕೊತಾ ಇದ್ದೀನಿ. ಇರಲಿ, ನೆಕ್ಸ್ಟ್ ಗೇಮಲ್ಲಿ ಮತ್ತೆ ನಾನು ವಾಪಸ್ ತೊಗೋತೀನಿ ಅದನ್ನ. ಓಕೆನಾ? ಆ್ಯಂಡ್ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ ಯು ಗೈಸ್, ನಿಮಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀವಿ. ಬಾಯ್. ಹೇಗಿಡೋ ನಂದದು